ಮತ್ತೊಂದು ನಾನು ಅಂದ್ರೆ ನಾನು ಹೇಳ್ತಾ ಇರೋದು ಕೆಲವೊಬ್ರು ಸಿಕ್ಕಿದ್ರೆ ಕೆಲವೊಂದು ಮಟ್ಟಕ್ಕೆ ಘಟ್ಟಕ್ಕೆ ನಾವು ತಲುಪ್ತೀವಿ ಅನ್ನೋದು. ಇನ್ನೊಬ್ಬ ಡೈರೆಕ್ಟರ್ ಜೊತೆಗೆ ಇನ್ನೊಬ್ಬ ಹೀರೋ ಜೊತೆ ನಿಮ್ಮನ್ನ ನಾವು ನೋಡ್ತೀವಿ. ಅವರು ಅವ್ರ ಅಭಿಮಾನಿ ಸಂಖ್ಯೆ ಇದೆಯಲ್ಲ ಅದು ಅದ್ದೂರಿ ಸಂಖ್ಯೆ ಅದು. ದರ್ಶನ್ ಅವರ ಒಂದು ಸಿನಿಮಾಗೆ ನೀವು ಮ್ಯೂಸಿಕ್ ಮಾಡ್ತಾ ಇದ್ದೀರಿ. ಆ ಒಂದು ಆಫರ್ ಬಂದಿದ್ದು ಮತ್ತು ಆ ಆಫರ್ ನ ಜವಾಬ್ದಾರಿ ಎಷ್ಟು ಖುಷಿ ಕೊಟ್ಟಿದ್ದು. ಅದು ಖಂಡಿತ ಸರ್. ಇವಾಗ ನಾ ಮುಂಚೆ ಹೇಳ್ದಂಗೆ ನಾವ್ ಇವಾಗ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀನಿ ಅಂತ ಒಬ್ರು ಆದ್ರೆ ಒಂದ್ ಫೀಲ್ಡ್ ಅಲ್ಲಿ ಒಬ್ರು ಒಂದು ಸ್ಥಾನಕ್ಕೆ ಬಂದಿದ್ದಾರೆ ಅಂದ್ರೆ ಅದ್ರಲ್ಲಿ ಇರೋಂತ ಬೆಸ್ಟ್ ಪೊಸಿಷನ್ಸ್ ಎಲ್ಲಾನು ನಾವ್ ಮಾಡ್ಬೇಕು. ಅದ್ರಲ್ಲಿ ನಿರ್ಮಾಣ ಆಗಿರ್ಬೋದು ಅಂದ್ರೆ ಇದಾಗಿರ್ಬೋದು ಅದ್ರ ಹತ್ರ ಇರೋದ್ರಲ್ಲಿ ಎಲ್ಲಾ ದೊಡ್ಡ ಸ್ಟಾರ್ಸ್ ಗಳು ನಾವ್ ಮಾಡ್ಬೇಕು. ಆತರ ಒಂದು ತಾರೆ ದರ್ಶನ್ ಸರ್. ಸೊ ಡೆಫಿನೆಟ್ಲಿ ನನಗೆ ತುಂಬಾ ಮನಸ್ಸಿಗೆ ಸಂತೋಷ ಇದೆ. ಆ ಒಂದು ಇದನ್ನ ಎಕ್ಸ್ಪ್ಲೋರ್ ಮಾಡಕ್ ನಂಗೆ ಒಳ್ಳೆ ಚಾನ್ಸ್ ಇದು. ನಾನು ಮಿಲ್ನ ಪ್ರಕಾಶ್ ಸರ್ಗೆ ತುಂಬಾ ಧನ್ಯವಾದಗಳು ಹೇಳ್ಬೇಕು. ಅವರ ಸಿನಿಮಾ ಹಾಡುಗಳು ಪಕ್ಕ ಅವ್ರಿಗೆಲ್ಲ ಮ್ಯೂಸಿಕಲ್ ಹಿಟ್ಸ್ ಆರ್ ಪಿ ಪಟ್ನಾಯಕ್ ಹತ್ರ ಮಾಡಿದ್ದಾರೆ, ಗುರುಕಿರಣ್ ಸರ್ ಹತ್ರ ಮಾಡಿದ್ದಾರೆ, ಮನಮೂರ್ತಿ ಅರ್ಜುನ್ ಸರ್ ಹತ್ರ ಮಾತಾಡಿದ್ದಾರೆ. ಅಂದ್ರೆ ಅವ್ರ ಎಲ್ಲ ಪಕ್ಕ ಮ್ಯೂಸಿಕ್, ಏನು ಲಾಸ್ ಇಲ್ಲ. ಒಂದ್ ಕೆಸೆಟ್ ತಗೊಂಡ್ರೆ ಲಾಸ್ ಇಲ್ಲ, ಅಥವಾ ಒಂದ್ ಸಿಡಿ ಅಥವಾ ಒಂದ್ ಏನೋ ಒಂದು ಆಸ್ತ. ನಿಮ್ಗೆ ಆತರ ಒಂದು ಜವಾಬ್ದಾರಿ ಸಿಕ್ಕಿರೋದು ಭಾರಿ. ಆ ಸರದಿಯಲ್ಲಿ ನನಗೊಂದು ಅವಕಾಶ ಸಿಕ್ಕಿರೋದು ತುಂಬಾ ಖುಷಿ ಇದೆ ನನಗೆ. ಯಾಕಂದ್ರೆ ಅವ್ರದ್ದು ಮಿಲನ ಎಲ್ಲ ಸಖತ್ ಎಂಜಾಯ್ ಮಾಡಿದೀನಿ. ಅವ್ರದ್ದು ಖುಷಿ ಆಗಿರ್ಬೋದು, ಮಿಲನ ಆಗಿರ್ಬೋದು, ಆಲ್ ಎಲ್ಲಾ ರೇಂಜ್ ಐ ಹ್ಯಾವ್ ಸೀನ್ ಹಿಮ್. ಇದು ಅವ್ರ ಅಂದ್ರೆ ಇದ್ರಲ್ಲೇನೆ ಒಂದ್ ಬೇರೆ ರೀತಿಯಾದ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಅದು ದಟ್ ವಿಲ್ ಬಿ ವೆರಿ ಬಿಗ್ ಸರ್ಪ್ರೈಸ್ ನನಗೆ. ಬಟ್ ನನಗೆ ಆ ತರದ ಒಂದು ಆತರ ಒಂದು ಪಕ್ಕ ಮಾಸ್ ದರ್ಶನ್ ಸರ್ ಜೊತೆಗೆ ಐ ಥಿಂಕ್ ಇಟ್ ನಾನು ಜಾಸ್ತಿ ಮಾತಾಡಕ್ ಇಷ್ಟಪಡಲ್ಲ. ಕರೆಕ್ಟ್ ಏನಾರ ಸಿಕ್ಕಿದ್ರ ಏನಾರ ಇಲ್ಲ, ಅವತ್ತು ಪೂಜೆ ದಿವಸ ಸಿಕ್ಕಿದೆ ಅಷ್ಟೇ. ಸೂಪರ್ ಸರ್.